ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಲೋಕಸಭಾ ಮಹಿಳಾ ಮೀಸಲಾತಿ ಕುರಿತಾಗಿ ಏನು 28 ಗಂಟೆಗಳ ಕಾಲ ಏನು ಚರ್ಚೆ ಆಗಿತ್ತು ಮತ್ತು ಪೆಂಡಿಂಗ್ ಅನ್ನ ಇಡಲಾಗಿತ್ತು. ಏನು ಇವತ್ತು ಕೇಂದ್ರ ಸದನದಲ್ಲಿ ನಡೆದಿರುವಂಥದ್ದು ಇದು ಬಿಜೆಪಿಗೆ 11 ವರ್ಷದಲ್ಲಿ ಇದು ಮೊದಲನೆಯ ಸೋಲು. ಅಂದರೆ ಮೀಸಲಾತಿ, ಮಹಿಳಾ ಮೀಸಲಾತಿ ಕುರಿತಾಗಿ ಅಂದರೆ ಡಿಲಿಮಿಟೇಷನ್ ಅನ್ನ ಅದ್ರ ಜೊತೆಗೆ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಅದ್ರ ಜೊತೆಗೆ ಎರಡೂ ಸೇರಿಸಿದ್ದಕ್ಕೇನೆ ಸೋಲ್ ಆಯ್ತಾ ಇವತ್ತು ಬಿಜೆಪಿ ಸರ್ಕಾರಕ್ಕೆ. ಅಂದರೆ ಎನ್ಡಿ ಸರ್ಕಾರಕ್ಕೆ, ಮೋದಿಜಿ ಅವರ ಎನ್ಡಿ ಸರ್ಕಾರಕ್ಕೆ ಇವತ್ತು ಮುಂದಿನ ನಡೆ ಏನು ಅನ್ನೋದು ಕುರಿತಾಗಿತ್ತು. ಯಾಕೆಂದರೆ ಜೂನ್ ತಿಂಗಳಲ್ಲಿ ಅಂದರೆ ನಡೀತಾ ಇರೋದು ಅಂದರೆ ರಾಜಕೀಯದಲ್ಲಿ ಹೋಗ್ತಾ ಬಂದಾಗ ಯಾವುದೋ ಒಂದು ಕಡೆ ಕುಗ್ಗಿತ ಬಿಜೆಪಿ ಸರ್ಕಾರ ಅನ್ನೋದನ್ನು ಕುರಿತಾಗಿ ನೋಡ್ಬೇಕು. ಯಾಕೆಂದರೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂತ ಬರಬೇಕಾದ್ರೆ ಒಂದು ವಿಚಾರವನ್ನ ಸ್ಪಷ್ಟವಾಗಿ VMTV ಕರ್ನಾಟಕದ ಮುಖಾಂತರ ಬರ್ತಾ ಇದೀವಿ. ಯಾಕೆಂದ್ರೆ ಇದು ಎನ್ಡಿ ಸರ್ಕಾರದ 11 ವರ್ಷದ ಸುದೀರ್ಘ 11 ವರ್ಷದ ಇದು ಮೊದಲನೆಯ ಸೋಲು. ಅಂದ್ರೆ ಸುಮಾರು 290 ಓಟುಗಳನ್ನ ಜೊತೆಗೆ 54 ಓಟುಗಳಿಂದ ಸೋಲನ್ನ ಅನುಭವಿಸಿರುವಂತ ಎನ್ಡಿ ಸರ್ಕಾರ ಅಂದ್ರೆ ಮೋದಿಜಿ ಸರ್ಕಾರ ಸೋಲನ್ನ ಅನುಭವಿಸಿರುವಂಥದ್ದು. ಯಾಕೆಂದ್ರೆ ಈ ರೀತಿಯಾಗಿ ಆಯ್ತಾ ಅಥವಾ ಎಲ್ಲೋ ಒಂದು ಕಡೆ ನಡೀತಾ ಇದೆಯಾ ಅನ್ನೋದನ್ನು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈ ಕುರಿತಾಗಿನೂ ನಾಳೆಯಿಂದ ಬಿಜೆಪಿ ಕಡೆಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಅನ್ನೋ ವಿಚಾರವನ್ನು ಕೂಡ ನಾವು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಏನು 11 ಮಸೂದೆಯಲ್ಲಿ ಇನ್ನೂ ಮೀಸಲಾತಿ ಬೇಕಿತ್ತು, ರಾಜಕೀಯಕ್ಕೆ ಬರಬೇಕು ಅಥವಾ ಹೆಚ್ಚಿನ ಮಟ್ಟದಲ್ಲಿ ಎಲ್ಲಾ ವರ್ಗದಲ್ಲಿ ಹೆಣ್ಣು ಮಕ್ಕಳು ಕಾಣಿಸ್ಬೇಕು, ಅದಕ್ಕೆ ಮೀಸಲಾತಿ ಬಹಳ ಒಂದು ಅತ್ಯ ಅವಶ್ಯಕತೆ. ಆ ಕಾರಣದಿಂದಾಗಿ ಈ ಒಂದು 28 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆದಿರುವಂತದ್ದು ಈ ಕೇಂದ್ರ ಸದನದಲ್ಲಿ. ಹಾಗಾಗಿ ಈ ರೀತಿ ಆಗಿದ್ದಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕದ ರಾಜ್ಯ ಸರ್ಕಾರದ ಬಿಜೆಪಿ ನಾಯಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅನ್ನೋದನ್ನು ಕೂಡ ಈ ಮಾಹಿತಿ ತಿಳಿಸ್ತದೆ. ಯಾಕಂದ್ರೆ ಇದು ಬಿಜೆಪಿ ಸರ್ಕಾರದಲ್ಲಿ 11 ವರ್ಷದಲ್ಲಿ ಯಾವುದೇ ಒಂದು ಸೋಲಿನ ರುಚಿ ಕಾಣಿರಲಿಲ್ಲ. ಆದರೆ ಈ ವಿಚಾರದಲ್ಲಿ ಇವತ್ತು 54 ಮತಗಳ ಅಂತರದಿಂದ NDA ಮೋದಿಜಿ ಸರ್ಕಾರ ಸೋಲನ್ನ ಅನುಭವಿಸಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ರೀತಿಯಾಗಿ ನೋಡ್ತಾ ಬರ್ತಿದ್ದಾಗನೇ, ಯಾಕೆಂದ್ರೆ ಸುಮಾರು ನಡೀತಾ ಇತ್ತು ರಾಜಕೀಯ ರಂಗದಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಮಹಿಳಾ ಮೀಸಲಾತಿ ಮತ್ತು ಮಸೂದೆಗೆ ಸೇರ್ಬೇಕಾಗಿತ್ತು, ಎರಡೂ ಸೇರ್ಬೇಕಾಗಿತ್ತು. ಆದರೆ ಇಲ್ಲಿ ಏನು ಮಾಲ್ಟಿಜನ್ಗೆ ಮತ್ತು ಮಹಿಳಾ ಮೀಸಲಾತಿ ಎರಡೂ ಒಟ್ಟಿಗೆ ಕೂಡಿ ನಾನು ಮಾಡ್ತೀನಿ ಅಂದಿದ್ದಕ್ಕೆ ಆ ಕಾರಣಕ್ಕೆ ಇವತ್ತು ಮೋದಿಜಿ ಸರ್ಕಾರ ಸೋಲನ್ನು ಅನುಭವಿಸ್ತಾ ಅನ್ನೋದನ್ನು ಕೂಡ ಎಲ್ಲೊಂದು ಕಡೆ ಕಾಣ್ತಾ ಇದೆ. ಈ ಕುರಿತಾಗಿನೂ ಸುಮಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಾಗ ಎಲ್ಲೋ ಒಂದು ಕಡೆ ಮಹಿಳಾ ಮೀಸಲಾತಿ ಇರೋದಕ್ಕೇನೆ ಅಂದರೆ ಒಂದು ರೀತಿಯಾಗಿ 54 ಓಟುಗಳಿಂದ ಅಂದರೆ 54 ಓಟುಗಳು ಆ ಸದನದಲ್ಲಿ ಕಡಿಮೆಯಾದಾಗ ಎಲ್ಲರೂ ಆಲ್ಮೋಸ್ಟ್ ಏನು ಬೇಕು ಅನ್ನುವ ವಿಚಾರವಾಗಿತ್ತು. ಆದರೆ ಈ ರೀತಿ ಮುಂದುವರೆದಾಗ ಎಲ್ಲೊಂದು ಕಡೆ ನೋವಾಗುತ್ತೆ ಅಥವಾ ಇನ್ನೂವರೆಗೂ ಸೋಲನ್ನು ಕಂಡಿರಲಿಲ್ಲ. ಅಂದರೆ 11 ವರ್ಷದವರೆಗೂ ಯಾವುದೇ ರೀತಿಯಾದ ND ಸರ್ಕಾರ ಅಂದರೆ ಮೋದಿಜಿ ಅವರ ಸರ್ಕಾರ ಸೋಲು ಅನುಭವಿಸಿರಲಿಲ್ಲ. ಈ ಸೋಲು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಅಥವಾ ಮುಂದಿನ ನಿರ್ಧಾರ ಏನಾಗುತ್ತೆ ಆ ಮಸೂದಿ ಅಂದರೆ ಮಹಿಳಾ ಮೀಸಲಾತಿ ಕುರಿತಾಗಿ ಯಾವ ರೀತಿಯಾಗಿ ನಿರ್ಧಾರ ಹೊರಗಡೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ಆದರೆ ಸೋಲನ್ನು ಅನುಭವಿಸಿದ್ರೂ ಕೂಡ ಇಲ್ಲಿ ನಿಜ ಸತ್ಯ ಅಂತ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಆದರೆ ಮುಂದೆ ಏನಾಗುತ್ತೆ, ಹೋರಾಟಗಳ ಮುಂದುವರಿತಾ ಅಥವಾ ಮತ್ತೇನಾದರೂ ಆಲ್ಟರ್ನೇಟ್ ಪ್ಲ್ಯಾನ್ಗಳನ್ನು ಉಪಾಯನ ಹುಡುಕ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾದ್ರೆ ಸೋಲು ಅನುಭವಿಸಿದ್ದು ಇದು ಖಚಿತ. 11 ವರ್ಷದಲ್ಲಿನೇ ಇದು ಮೊದಲನೆಯ ಸೋಲು ಅಂತಾನೆ